ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಬ್ಲಾಗ್ ಏನು ಅಂದರೆ ಸೀತಾರಾಮ ಕಲ್ಯಾಣೋತ್ಸವ ನಡೀತಾ ಇದೆ. ಇಲ್ಲಿ 4 ಜನ ಕೂತ್ಕೊಂಡಿದ್ದಾರಲ್ಲ, ಅವರೇ ಈ ಕಲ್ಯಾಣೋತ್ಸವ ನಡೆಸ್ತಾ ಇರೋದು. ಅಂದರೆ ಒಂದು ವರ್ಷಕ್ಕೊಂದು ಸಲ ಈ ಥರ ಮಾಡ್ತಾರೆ. ಯಾವುದೋ ಒಂದು ಫ್ಯಾಮ್ಲಿ ಊರಲ್ಲಿ ಇರ್ತಾರಲ್ಲ, ಅವ್ರಿಗೂ ಯಾರು ಮಾಡಿಸ್ಬೇಕು ಅನಿಸಿರ್ತಾರೋ ಅವ್ರು ಮಾಡಿಸ್ತಾರೆ ವರ್ಷಕ್ಕೊಂದು ಸಲ. ಅಂದರೆ ಆವತ್ತಿನ ಖರ್ಚೆಲ್ಲ ಅವ್ರದ್ದೇ ಇರುತ್ತೆ. ಅಂದರೆ ಆವತ್ತಿನ ನೈಟು ಪೂಜೆಗೆ ಏನೇನು ಬೇಕೋ ಕಲ್ಯಾಣೋತ್ಸವಕ್ಕೆ, ಮತ್ತು ದೇವ್ರಿಗೆ ಏನೇನು ಖರ್ಚು ಅವೆಲ್ಲ ಅವರೇ ನೋಡ್ಕೊತಾರೆ. ಮತ್ತು ಊರಲ್ಲಿ ಅವ್ರಿಗೆಲ್ರಿಗೂ ಅಡುಗೆ ಮಾಡ್ತಾರೆ, ಮಾಡಿಸ್ಬಿಡ್ತಾರೆ. ಭಟ್ರನ್ನ ಇಟ್ಬಿಟ್ಟು 1 ಲಕ್ಷ ಏನೋ ಖರ್ಚು ಬರುತ್ತೆ ಈ ಪೂಜೆಗೆ. ಒಂದು ನೈಟ್ಗೆ ಅಷ್ಟು ಖರ್ಚನ್ನ ಅವರೇ ನೋಡ್ಕೊತಾರೆ. ಅದಕ್ಕೆ ಇದು ನೋಡ್ರಿ, ಎಷ್ಟೆಲ್ಲ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ. ಅಂತೂ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು. ನಾನು ಹಿಂದೆ ಕುತ್ಕೊಂಡಿದ್ದೆ ಎಲ್ಲೋ, ಮತ್ತು ನಮ್ಮಮ್ಮ ಮುಂದೆ ಕುತ್ಕೊಂಡಿದ್ರು. ಫೋನ್ ಮಾಡಿದ್ರು, ಬಾಮ್ಮ ಮುಂದೆ ಅಂದರು. ಹೋದೆ, ಮುಂದಕ್ಕೆ ಹೋದರೆ ನೋಡ್ರಿ, ಮುಂದೆ ಇದ್ದು ನಾನು ವೀಡಿಯೋ ತೆಗಿತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಈ ಫ್ಯಾಮ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿಸಿದ್ದಾರೆ, ಕಲ್ಯಾಣೋತ್ಸವ ಚೆನ್ನಾಗಿ ಮಾಡಿಸಿದ್ದಾರೆ. ನೈಟಲ್ಲಿ 500 ಜನಕ್ಕೇನೋ ಅಡುಗೆ ಮಾಡಿಸಿದ್ದಿತ್ತು. ಫುಲ್ ಎಲ್ಲ ಕಂಪ್ಲೀಟ್ ಆಗೋಯಿತು. ನಾವು 8 o'clockಗೆ ಆ ಟೈಮ್ಗೆ ಹೋಗಿದ್ದು. ಆ ಪೂಜೆಯಲ್ಲಿ ಕರೆಕ್ಟಾಗಿ 11 o'clock ಆಗಿತ್ತು. ಅಷ್ಟೊತ್ತಿಗೆ ಎಲ್ಲ ಅಡುಗೆಗಳು ಆಗೋಗಿತ್ತು. ನಮಗೆ ಲಾಸ್ಟಲ್ಲಿ ಏನಿತ್ತಪ್ಪ ಅಂದರೆ ಅನ್ನ, ಸಾಂಬಾರು ಮತ್ತು ಹಪ್ಳ, ಯಾವುದೇನೋ ಕೋಸಂಬರಿ ಇಷ್ಟಿತ್ತು. ನಾವು ಅಷ್ಟೇ ತಿಂದುಬಿಟ್ಟು, ಮತ್ತು ಇನ್ನು ನಮಗೆ ಮಾರನೇ ದಿನ ದೀಪ ಎಲ್ಲ ಇರುತ್ತಲ್ಲ, ಅದಕ್ಕೆ ಏನೇನು ಬೇಕೋ ಅವೆಲ್ಲನೂ ನಾವು ರೆಡಿ ಮಾಡ್ಕೊತಾ ಇದ್ವಿ. ಈ ಪೂಜೆ ನೋಡಿಬಿಟ್ಟು ಅಂತೂ ವರ್ಷಕ್ಕೊಂದು ಸಲ ಈ ಥರ ರಾಮಕೋಟಿ ಇಡ್ತಾರೆ. ಅದು ಅಂದರೆ 2 hours ಒಂದು 2 hours ಅದೇ ಒಂದು 13 ಫ್ಯಾಮ್ಲೀಸ್, ಆ ಥರ ಒಂದು 13 ಮೆಂಬರ್ಸು ಹೋಗ್ತಾರೆ. 2 hours ಸಲ ಭಜನೆ ಮಾಡಿ ಬರ್ತಾರೆ. ಅಂದರೆ ರಾತ್ರಿನೂ ಬರುತ್ತೆ, ಬೆಳಗ್ಗೆನೂ ಬರುತ್ತೆ. 2 times ಸ್ಪರ್ಧೆ ಅಂತ ಬರುತ್ತೆ ಅವ್ರಿಗೆ. ನಮಗೆ 6 to 8 ಮಾರ್ನಿಂಗು ಮತ್ತು ಈವ್ನಿಂಗು ಈ ಟೈಮ್ಗೆ ಬಂದಿತ್ತು. ಆ ಟೈಮ್ಗೆ ಆ ಮನೆಗೆ ಹೋಗ್ಬಿಟ್ಟು ಅವ್ರು ಭಜನೆ ಮಾಡ್ಕೊಂಡು ಬರ್ತಾರೆ. ಅಂದರೆ ರಾಮ್ ಅನ್ನೋದು ಆ ಭಜನೆ ನಾವು ನಿಲ್ಲಿಸಂಗಿಲ್ಲ. ಫಸ್ಟ್ ಡೇ ಸ್ಟಾರ್ಟ್ ಮಾಡಿರ್ತೀವಲ್ಲ, ನೆಕ್ಸ್ಟು 7 daysಗೆ ಅದು ಏನು ದೀಪ ಅದು ಇದು ಎಲ್ಲ ಆದಮೇಲೆ ನೈಟು ಅದೆಲ್ಲ ಆಗಿ ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ಮುಗಿದೋಗುತ್ತೆ ಆ ಭಜನೆ ಅನ್ನೋದು. ರಾಮಕೋಟಿ ಅನ್ನೋದು ಆ ಟೈಮ್ಗೆ ಮುಗಿದೋಗುತ್ತೆ 12 o'clockಗೆ. ಮತ್ತು ಹೋಮ ಮಾಡ್ತಾರೆ. ಎಲ್ಲ ಪೂಜೆಗಳೆಲ್ಲ ಅವತ್ತಿನ ದಿನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪೂಜೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ನಾನು ಫಸ್ಟಿಂದ ಲಾಸ್ಟ್ವರೆಗೂ ಆ ಥರ ಕೂತ್ಕೊಂಡು ನಾನು ಪೂಜೆ ನೋಡಿರೋದು, ಕಲ್ಯಾಣೋತ್ಸವ ನೋಡಿರೋದು ಅಂದರೆ ಮೊನ್ನೆನೇ ಫಸ್ಟ್ ಟೈಮ್ ನೋಡಿದ್ದು. ಅಂತೂ ತುಂಬ ಚೆನ್ನಾಗಿತ್ತು. ಅಂದರೆ ಇಂಟ್ರೆಸ್ಟ್ ಬರುತ್ತೆ, ದೇವ್ರಿಗೆ ಯಾವ ಥರ ಪೂಜೆ ಮಾಡ್ತಾರೆ ಏನು ಅನ್ನೋದು ನಮಗೂ, ಅದು ಕಲ್ಯಾಣ ಯಾವ ಥರ ಮಾಡ್ತಾರೆ ಅನ್ನೋದು ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಹಾಗಾಗಿ ನಾನು ನೋಡಿಕೊಂಡೇ ಇದ್ದೆ. ಇದೆಲ್ಲ ಮುಗಿದು ಮತ್ತು ಕಲ್ಯಾಣೋತ್ಸವ ಆಗಿ ಮತ್ತು ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ಎಲ್ಲ ಕೊಡೋವರೆಗೂ ನಾವು ಅಲ್ಲಿಂದ ಎದ್ದೇ ಇಲ್ಲ. ಅಷ್ಟು ಇಂಟ್ರೆಸ್ಟ್ ಆಗಿತ್ತು. ಪೂಜೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ನೋಡಿದೆ ನಾನು ಅದು ಕಲ್ಯಾಣೋತ್ಸವ. ಅಂದರೆ ಮೊನ್ನೆ ವರ್ಷ ಬೇರೆ ಫ್ಯಾಮ್ಲಿ ನಡೆಸಿದ್ರು, ಈ ವರ್ಷ ಬೇರೆ ಫ್ಯಾಮ್ಲಿ ಮಾಡ್ತಾಯಿದ್ದಾರೆ. ನಾವು ಮೊನ್ನೆ ವರ್ಷ ಹೋಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹೋಗಿಲ್ಲ. ಸೊ ಈ ವರ್ಷ ದೇವರು ನನಗೆ ದಾರಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಕಲ್ಯಾಣೋತ್ಸವ ನೋಡಿ ಇಷ್ಟೆಲ್ಲ ನೋಡ್ಕೊಂಡು ಬಂದ್ವಿ. ಆವತ್ತು ನೈಟು ನಮ್ಮೂರಲ್ಲಿ ಒಂಥರ ಹಬ್ಬ ಥರ ಇತ್ತು ವಾತಾವರಣ. ಅಷ್ಟು ಜನ ಬಂದಿದ್ದರು ಗೊತ್ತಾ. ಒಂದು 500 ಜನ ಊಟ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಜನ ಬಂದಿರ್ತಾರೆ ಅಂತ. 500 ಜನಕ್ಕೆ ಊಟನೂ ಸಾಲದೆ ಬಂತು. ಇನ್ನು
ಅಷ್ಟು ಊಟ ಆಗೋಗಿದೆ, ಅಷ್ಟು ಜನ ಬಂದಿದ್ದಾರೆ. ಅಂದರೆ ಅಷ್ಟು ಜನಕ್ಕೆ ಇಂಟ್ರೆಸ್ಟು ನಾವು ಆ ಕಲ್ಯಾಣೋತ್ಸವ ನೋಡಬೇಕು ಅಂತ. ಹೆಂಗೆ ಗೊತ್ತಾ, ಇದು ಅವ್ರ ನೆಂಟ್ರುಗಳೆಲ್ಲ ಕರೆಸಿದ್ರು. ಇವಾಗ ನಮ್ಮ ಮನೇಲಿ ಅಂದ್ಕೊಳ್ಳಿ, ನಾನು ನನ್ನ ತಂಗಿ ನಮ್ಮ ಅತ್ತೆ ಇಷ್ಟು ಜನ ಹೋಗಿದ್ವಲ್ಲ, ಆ ಥರ ಎಲ್ಲರ ಮನೆಯಲ್ಲೂ ಅಷ್ಟೇ ಅವ್ರವ್ರ ನೆಂಟ್ರನ್ನೆಲ್ಲ ಕರೆಸ್ಕೊಂಬಿಟ್ಟಿದ್ರು ಈ ಪೂಜೆ ನೋಡೋಕ್ಕೆ, ಕಲ್ಯಾಣೋತ್ಸವ ನೋಡೋಕ್ಕೆ. ಅಷ್ಟು ಚೆನ್ನಾಗಿತ್ತು, ಇಂಟ್ರೆಸ್ಟ್ ಬರ್ತಾಯಿತ್ತು, ತುಂಬ ಚೆನ್ನಾಗಿ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು ಈ ಕಲ್ಯಾಣೋತ್ಸವ ಅಂತೂ. ಸೀತಾರಾಮ ಕಲ್ಯಾಣೋತ್ಸವ ಅಲ್ವಾ, ಹಾಗಾಗಿ ಅಂದರೆ ನಾವು ಬೇರೆ ಇನ್ನೆಲ್ಲೂ ನೋಡಿಲ್ಲ, ಈ ಥರ ಮಾಡಿದ್ದು ಫಸ್ಟ್ ಟೈಮ್ ನೋಡಿದ್ದಿದ್ದು. ಅಂದರೆ ಹೋಗ್ತಾಯಿದ್ದೆ ಪೂಜೆಗೆ ಅಂತ, ಬಟ್ ಏನಂದರೆ ನಾನು ಅಷ್ಟು ಮುಂದೆ ಹೋಗಿ ಅಷ್ಟು ಇದರಲ್ಲೇನು ಕೂತ್ಕೊಂಡು ನೋಡ್ತಾ ಇರಲಿಲ್ಲ ಅಷ್ಟೇ. ನಮ್ಮಮ್ಮ ನಮ್ಮಪ್ಪ ಅವರೆಲ್ಲ ಇರೋರು, ಬಟ್ ನಾವಿರಲಿಲ್ಲ. ಬಟ್ ಈ ಟೈಮು ನಾವಿದ್ವಿ. ಅದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ನೋಡ್ರಿ. ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರಿಗೆ. ನಮಗಂತೂ ನೋಡೋಕ್ಕೆ 2 ಕಣ್ಣು ಸಾಲಲಿಲ್ಲ, ಅಷ್ಟು ಫುಲ್ಲು ಜನನೇ ಇದ್ದರು ನೋಡೋಕ್ಕೆ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ಐನವರು 3 ಜನ, ಅಲ್ಲಿ 4 ಜನ, ಆ ಕಡೆ ಇನ್ನೊಬ್ಬರು ಮಂತ್ರಗಳೆಲ್ಲನೂ ಓದ್ತಾ ಇದ್ದಾರೆ. ಈ ಕಡೆ ಅವರೆಲ್ಲ ಮಂಗಳಾರತಿ ಅದೇ ಆರತಿ ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಹಾಲು ಹಾಕ್ತಾಯಿದ್ರು. ಇನ್ನೇನು ತಾಳಿ ಕಟ್ಟಿಸ್ತಾರೆ ಅಲ್ವಾ, ಎಲ್ರನ್ನೂ ಕರೆದುಬಿಟ್ಟು ಹಾಲು ಹಾಕ್ಸ್ಬಿಟ್ಟು ನಮ್ಮ ಹತ್ರ ಕಾಯಿನ್ಸ್ ಇದ್ದರೆ ಕಾಯಿನ್ಸ್ ಇಟ್ಟಿಸ್ಬಿಟ್ಟು ಅಲ್ಲಿ ಹಾಲು ಹಾಕ್ಸ್ತಾರೆ. ಆಮೇಲೆ ಹಾಲು ಹಾಕ್ಬಿಟ್ಟು ಅಕ್ಷತೆ ಕಾಳು ಕೊಡ್ತಾರೆ. ಅವು ಎತ್ಕೊಂಡು ದೇವ್ರ ಮೇಲೆ ಹಾಕ್ಬಿಟ್ಟು ನಾವು ಬರಬೇಕು. ಆ ಥರ ಅಲ್ಲಿ ಎಷ್ಟು ಜನ ಇದ್ದರೂ ಅಷ್ಟು ಜನನೂ ಹಾಲು ಹಾಕ್ಬಿಟ್ಟು ಅಲ್ಲಿ ಮತ್ತೆ ಕಾಯ್ಕೊಂಡಿದ್ರು ನೋಡ್ರಿ. ಎಷ್ಟೆಲ್ಲ ನೋಡ್ರಿ, ನಾನು ಹೋಗಿದ್ದೆ ಅಲ್ಲಿ ಹಾಕೋದಕ್ಕೆ. ನಾನು ವೀಡಿಯೋ ತಗೊಂಡೆ ಹೆಂಗೆ ಹಾಕ್ತಾಯಿದ್ದಾರೆ ಅಂತ. ಆ ಥರ ಹಾಕೋದು 3 ಸಲ 3 ಸ್ಪೂನ್ ಚಿಕ್ಕದಾಗಿ ಎತ್ಕೊಳ್ಳೋದು. ಆ ಥರ ಹಾಲು ಹಾಕ್ಬಿಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ಹಾಲು ಹಾಕ್ಬಿಟ್ಟು ಆಮೇಲೆ ಅಕ್ಷತೆ ಕಾಳು ಹಾಕ್ಬಿಟ್ಟು ಮಾಡೋದು ಪೂಜೆ. ಎಷ್ಟು ಜನ ಇದ್ದರು ಗೊತ್ತಾ, ಅಷ್ಟು ಜನಕ್ಕೂ ಅಲ್ಲಿ ಅನುಕೂಲ ಮಾಡಿಕೊಟ್ರು. ನಮ್ಮ ಅತ್ತೆ ಆಗ್ತಾಯಿದ್ದಾರೆ, ನಮ್ಮಮ್ಮ ಆಯಿತು, ನಾನಾಯಿತು, ಈಗ ನಮ್ಮ ಅತ್ತೆ ಆದಮೇಲೆ ಇನ್ನು ಹಿಂದೆ ಇರ್ತಾರಲ್ಲ ಅವರೆಲ್ಲನೂ ಮಾಡ್ತಾಯಿದ್ರು. ಅದು ಹಾಲು ಹಾಕಿ ಅಕ್ಷತೆ ಕಾಳೆಲ್ಲ ಹಾಕ್ತಿದ್ರು. ಮತ್ತು ಇಲ್ಲಿ ನಮ್ಮ ಮನೆ ಪಕ್ಕ ಅಕ್ಕ ಅವರು, ನಮ್ಮ ಅತ್ತೆ, ನಾನು, ನಮ್ಮಮ್ಮ ಇಷ್ಟು ಜನನೂ ನಾವೊಂದು ಸೈಡ್ಗೆ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಬನ್ನಿ ಸೈಡಿಗೆ ನಿಂತ್ಕೊಳ್ಳೋಣ ಅಂತ. ಯಾಕೆಂದರೆ ಎಲ್ಲರೂ ತುಂಬೋಗಿಬಿಟ್ಟಿದ್ರು ಅಲ್ವಾ, ಸೊ ಅದಕ್ಕೆ ನಾವು ಸೈಡಲ್ಲಿ ನಿಂತ್ಕೊಂಡು ಅದು ವೀಡಿಯೋ ಮಾಡಿಕೊಂಡು ಪೂಜೆ ನೋಡ್ತಾಯಿದ್ವಿ. ಒಂದು 3-4 ಅವರ್ಸ್ ಆಗಿದ್ದು, ಬಟ್ ನಾನು 13 ಮಿನಿಟ್ಸ್ ಅಷ್ಟು ವೀಡಿಯೋ ಮಾಡಿಕೊಂಡೆ. ತುಂಬ ಲೆಂತಿ ಆದ್ರೂ ನೋಡೋಕ್ಕಾಗೋದಿಲ್ಲಲ್ಲ ಜಾಸ್ತಿ, ಮತ್ತು ನಾವು ಅಷ್ಟೇ ವಾಯ್ಸ್ ಓವರ್ ಕೊಡೋಕ್ಕೂ ಆಗೋದಿಲ್ಲಲ್ವ. ಹಾಗಾಗಿ ನಾನು 13 ಮಿನಿಟ್ಸ್ ಮಾಡಿಕೊಂಡೆ ವೀಡಿಯೋ. ತುಂಬ ಚೆನ್ನಾಗಿತ್ತು. ಇನ್ನು ಅಲ್ಲೆಲ್ಲ ಜಾಸ್ತಿ ಜನ ವೀಡಿಯೋಸ್ ಮಾಡ್ಕೊತಾಯಿದ್ರು. ಅವರು ಫಸ್ಟಿಂದ ಅದು ನಿಲ್ಲಿಸ್ದಿರ ಮಾಡ್ಕೊತಾಯಿದ್ರು. ನಾವು ಅಷ್ಟೇನಿಲ್ಲಪ್ಪ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡೆ ಅಷ್ಟೇ. ನಾನು ನೋಡೋಕ್ಕಾಗೋ ಅಷ್ಟು ಮಾಡಿಕೊಂಡೆ. ಮತ್ತು ಇಲ್ಲೆಲ್ಲನೂ ಅದು ನಮಗೆ ಆ ತಾಳಿ ಇರುತ್ತಲ್ಲ, ಅದೆಲ್ಲನೂ ಎಲ್ರಿಗೂ ತೋರಿಸ್ಬಿಟ್ಟು ಅದಕ್ಕೆಲ್ಲ ನಮಸ್ಕಾರ ಮಾಡಿರಿ ಅಂತಂದ್ಬಿಟ್ಟು ತಗೊಂಬಂದು ಕೊಟ್ಟರು. ಎಲ್ಲರೂ ನೋಡಿರಿ, ಈಗ ತಾಳಿ ಕಟ್ಟಿಸ್ತಾ ಇರೋದು ಅದಾದಮೇಲೆ ಬಾಸಿಂಗ ಕಟ್ಟಿದ್ರು. ನಮ್ಗೆ ಹೆಂಗೆ ಮಾಡ್ತಾರೋ ಹಾಗೆ ದೇವ್ರಿಗೂ ಮಾಡ್ತಾಯಿದ್ರು. ನೋಡಿರಿ, ತಾಳಿ ಆಗೋಯ್ತು ಕಟ್ಟಿದ್ದು. ಅಂತೂ ತುಂಬ ಚೆನ್ನಾಗಿತ್ತು. ಇನ್ನು ಇದೆಲ್ಲ ಆದಮೇಲೆ ಇನ್ನು ಪೂಜೆ ಮಾಡ್ತಾರಲ್ಲ, ಪೂಜೆ ಮಾಡಿಬಿಟ್ಟು ಮತ್ತು ಇನ್ನು ಮಹಾಮಂಗಳಾರತಿ ಮತ್ತು ಪ್ರಸಾದ ಅದು ಇದು ಎಲ್ಲನೂ 11 o'clockವರೆಗೂ ಆಯಿತು. ನಾನು ಅಷ್ಟೊತ್ತವರೆಗೂ ನೋಡಿಕೊಂಡೇ ಇದ್ದೆ. ಅಂದರೆ ಚೆನ್ನಾಗಿತ್ತು, ಬಟ್ ಕಾಲು ನೋವು ಅಷ್ಟೇ. ತುಂಬ ಹೊತ್ತು ಕೂತ್ಕೊಂಡಿರ್ತೀವಲ್ಲ, ಅಷ್ಟೊತ್ತು ನಾವು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಪರವಾಗಿಲ್ಲ, ಆದರೂ ಹೆಂಗೋ ಅಡ್ಜಸ್ಟ್ ಮಾಡಿ ಕೂತ್ಕೊಂಡು ನೋಡಿದ್ವಿ ನಾವು.
ಚೆನ್ನಾಗಿತ್ತಲ್ವ. ಇದೆಲ್ಲ ಆದಮೇಲೆ ಲಾಸ್ಟ್ಗೆ ನಾವು ಊಟ ತಿನ್ನೋಕ್ಕೆ ಹೋಗಿದ್ದು. ಮತ್ತು ಹಶ್ವಾಗ್ತಾಯಿತ್ತು, ಪರವಾಗಿಲ್ಲ ಬಿಡು, ದೇವರು ಕಲ್ಯಾಣೋತ್ಸವ ನೋಡಿ ಆಮೇಲೆ ಇದೆಲ್ಲ ಕಣ್ಣು ತುಂಬಿಸ್ಕೊಂಡು ಮತ್ತೆ ಈ ಥರವು ನಮಗೆ ಮತ್ತೆ ಸಿಗೋದಿಲ್ಲ. ಮತ್ತು ಬೇರೆ ಎಲ್ಲಿಗಾನ ಹೋದ್ರೆ ನಮಗಿಷ್ಟು ಅವಕಾಶ ನಮಗೆ ಸಿಗಲ್ಲ. ಮುಂದೆ ಕೂತ್ಕೊಂಡು ನೋಡೋ ಅಷ್ಟು ಅವಕಾಶ ನಮಗೆ ಸಿಗಲ್ಲ. ಇಲ್ಲಿ ಸಿಕ್ಕಿದೆಯಲ್ವ, ನಾವು ನೋಡಿ ಕಣ್ಣು ತುಂಬಿಸ್ಕೋಬೇಕು ಅಲ್ವಾ. ಹಾಗಾಗಿ ಮತ್ತು ನಮ್ಮ ಮೇಲೆ ಎಲ್ಲ ನಾವು ಮದುವೆ ಆದಮೇಲೆ ನಮಗೆಲ್ಲನೂ ಹಾಕ್ಕೊತೀವಲ್ಲ, ಏನು ಅಕ್ಷತೆ ಅದೆಲ್ಲನೂ ದೇವ್ರ ಮೇಲೇ ಹಾಕ್ತಾಯಿದ್ರು. ಅದು ನಾನೆಲ್ಲ ನೋಡ್ತಾಯಿದ್ದೆ, ತುಂಬ ನನಗೆ ಇಷ್ಟ ಆಯಿತು. ನಾನಿವತ್ತು ಇವೆಲ್ಲ ಯಾವತ್ತೂ ನೋಡಿಲ್ಲಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿಬಿಟ್ಟು ನಾನು ಕಣ್ಣು ತುಂಬಿಸ್ಕೊಂಡೆ, ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ತುಂಬ ಹೊತ್ತು ಕೂತ್ಕೊಂಡು ನೋಡ್ಕೊಂಡಿದ್ದೆ ನಾನು. ಮತ್ತು ಕೋಸಂಬರಿ ಮತ್ತು ಪಾನಕ ಮಾಡಿದ್ರು. ಅದೆಲ್ಲನೂ ಅಂದರೆ ಆಚೆ ಕಡೆ ಇದ್ರಲ್ಲ ಅವರೆಲ್ಲನೂ ತಗೊತಾಯಿದ್ರು, ನಮಗೇನಿಲ್ಲ. ಅಂದರೆ ನಾವು ಪೂಜೆಯಲ್ಲಿ ಕೂತ್ಕೊಂಡಿದ್ವಲ್ಲ, ಹಾಗಾಗಿ ನಾವಲ್ಲಿ ಕೂತ್ಕೊಂಡಿರೋರ್ಗೆ ಇರಲಿಲ್ಲ. ಹಿಂದೆ ನಿಂತ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಇತ್ತು. ಅವರೆಲ್ಲ ತಗೊಂಡ್ರು. ನಮ್ಗೆ ಆ ಥರ ಏನು ಫೀಲಿಂಗ್ ಇಲ್ಲ, ಬೇಡ ಬಿಡು, ಏನು ನಮಗೇನು ಪೂಜೆ ನೋಡಬೇಕು, ಕಲ್ಯಾಣೋತ್ಸವ ನೋಡಬೇಕು ಅನ್ನೋದೇ ನಮಗೆ ಆ ಇದರಲ್ಲೇ ನಾವಿದ್ದೀವಿ. ನಮಗೆ ಇದೆಲ್ಲನೂ ನಾವು ನೋಡ್ಕೋಬೇಕು ಅಂತ ಇವೇನು ಇರಲಿಲ್ಲ. ನೋಡ್ರಿ ಅವ್ರಿಗೆ ದೇವ್ರಿಗೆಲ್ಲನೂ ಏನೋ ಅವ್ರಿಗೆ ಬೇಕಾಗಿರೋ ಅದು ಬಟ್ಟೆ ಎಲ್ಲ ತೊಗೊಂಬಂದಿದ್ರು, ಅವೆಲ್ಲ ಕೊಟ್ಟರು. ಅವೆಲ್ಲ ದೇವ್ರಿಗೆ ಹಾಕ್ತಾಯಿದ್ದಾರೆ. ಮತ್ತು ಪ್ರಸಾದ ತಂದು ಕೊಟ್ಟಿದ್ದರು ಅವರು ಪ್ರಸಾದನೂ ಕೊಟ್ಟರು. ನೋಡ್ರಿ, ಇವಾಗ ಮದುವೆ ಎಲ್ಲ ಆಗೋಯ್ತಲ್ಲ, ಕಲ್ಯಾಣೋತ್ಸವ ಆಗೋಯ್ತು. ಇವಾಗ ದೇವ್ರಿಗೆ ಪೂಜೆ ಮಾಡ್ತಾಯಿರೋದು. ಎಷ್ಟು ಟೈಪಲ್ಲಿ ಒಂದು 3 ಟೈಪಲ್ಲೇನೋ ಅಲ್ಲಿ ಮಹಾಮಂಗಳಾರತಿ ಆಗಿದ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನೋಡ್ರಿ, ಇವಾಗ ಇದು ಒಂದಾಯ್ತಾ, ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ. ಅದು ಆ ಥರ ಮೂರು ಟೈಪಲ್ಲಿ ಮಾಡಿದ್ರು ಮಹಾಮಂಗಳಾರತಿ ಲಾಸ್ಟ್ಗೆ. ಚೆನ್ನಾಗಿ ಮಾಡಿದ್ರು ಪೂಜೆ ಐನವ್ರಂತೂ. ಪದ್ಧತಿ ಎಲ್ಲನೂ ಚೆನ್ನಾಗಿ ಪಾಲಿಸ್ಬಿಟ್ಟು ಚೆನ್ನಾಗಿ ಮಾಡಿದ್ರು. ನಮಗಂತೂ ಇಷ್ಟ ಆಯಿತು. ನೋಡ್ರಿ, ಇದು ಲಾಸ್ಟ್ ಟೈಪು. ಇದು ಹೇಳ್ಬೇಕಂದ್ರೆ ನಮಗೆ ಈ ಪೂಜೆ ನೋಡೋದೇ ದೊಡ್ಡ ಕೆಲಸ ಆಗಿತ್ತು. ನಮಗೆ ಯಾವ ಟೆನ್ಷನ್ನು ಇಲ್ಲ ತಲೆಯಲ್ಲಿ. ಯಾವುದೆಲ್ಲನ ಹೋಗಲಿ, ನಮಗೇನು ಪೂಜೆ ನೋಡಬೇಕು, ನಮಗೆ ಅದು ಕಣ್ಣು ತುಂಬಿಸ್ಕೋಬೇಕು ಅನ್ನೋದೊಂದೇ ನಮ್ಮ ಮೈಂಡಲ್ಲಿ ಇದ್ದಿದ್ದು. ಆ ಪೂಜೆಯಲ್ಲಿ ಕೂತ್ಕೊಂಡ್ರೆ ಬೇರೆ ಇನ್ನೇನು ನಮ್ಮ ಮೈಂಡಿಗೆ ಬರೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಇಷ್ಟು ದಿನ ನಾವೇನೇನೋ ಸ್ಟ್ರೆಸ್ಸು ಅದು ಇದು ಎಲ್ಲ ಇತ್ತಲ್ಲ, ಬಟ್ ಈ ಟೈಮ್ ಏನೂ ಇಲ್ಲ. ಈ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂದ್ಕೊತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬಾಯ್ ಫ್ರೆಂಡ್ಸ್.